ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಸುಹಾಸ್ ಶೆಟ್ಟಿ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. ಕುಟುಂಬಸ್ಥರಿಗೆ ಸುಹಾಸ್ ಶೆಟ್ಟಿ ಮೃತದೇಹ ಹಸ್ತಾಂತರವನ್ನ ಮಾಡಲಾಗುತ್ತೆ. ಇದೀಗ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸುಹಾಸ್ ಶೆಟ್ಟಿ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗ್ತಾ ಇದ್ದ ಹಾಗೇನೆ ಅವರ ಕುಟುಂಬಸ್ಥರು ಆಸ್ಪತ್ರೆಯ ಬಳಿಗೆ ಇದ್ದಾರೆ. ಅವರ ಕುಟುಂಬಸ್ಥರಿಗೆ ಸುಹಾಸ್ ಶೆಟ್ಟಿಯ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಆ ನಂತರದ ಬೆಳವಣಿಗೆಗಳಿಗೇನು ಅನ್ನೋದೊಂದು ಪ್ರಶ್ನೆ ಇದೆ. ಯಾಕಂದ್ರೆ ಪೊಲೀಸ್ ಇಲಾಖೆ ಅಂತಿಮ ಯಾತ್ರೆಗೆ ಅವಕಾಶವನ್ನ ಮಾಡಿಕೊಡುತ್ತಾ ಅಂತ ನಾವು ಹಾಸ್ಪಿಟಲ್ ಮುಂಭಾಗದಿಂದಲೇ ಅಂತಿಮ ಯಾತ್ರೆಯನ್ನ ಮಾಡ್ತೀವಿ ಅನ್ನೋದನ್ನ ಹಿಂದೂ ಕಾರ್ಯಕರ್ತರು ಕೇಳ್ಕೊಳ್ತಾ ಇದ್ದಾರೆ. ಮೃತದೇಹವನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾ ಇದ್ದ ಹಾಗೇನೆ ನಾವು ಅಂತಿಮ ಯಾತ್ರೆಯನ್ನ ಮಾಡ್ತೀವಿ, ಜಾಥಾ ಮುಖಾಂತರವಾಗಿ ಅವರ ಮನೆಗೆ ರೀಚ್ ಆಗ್ತೀವಿ ಅಂತ ಹೇಳ್ತಾ ಇರೋದು. ಆಲ್ರೆಡಿ ಹಾಸ್ಪಿಟಲ್ನ ಮುಂಭಾಗದಲ್ಲಿ ಹಿಂದೂ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಸೇರ್ಕೊಂಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಹೆಚ್ಚಿನ ರೀತಿಯಲ್ಲಿ ಅಲ್ಲಿ ಆಗಮಿಸಿರುವಂಥದ್ದು. ಎಲ್ಲವನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ ಪೊಲೀಸ್ ಇಲಾಖೆ. ಯಾವುದೇ ರೀತಿಯಾಗಿ ನೂಕುನುಗ್ಗಲು, ಅಹಿತಕರ ಘಟನೆಗಳು ಇದ್ಯಾವುದನ್ನು ನಡಿಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಹೆಚ್ಚಿನದಾಗಿ ನಿಯೋಜನೆ ಮಾಡಲಾಗಿದೆ. ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಇದೀಗ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆ ಅವರ ಕುಟುಂಬಸ್ಥರಿಗೆ. ಇದು ಹಾಸ್ಪಿಟಲ್ನ ಮುಂಭಾಗದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ಅಲ್ಲಿ ಜನ ಆಗಮಿಸಿದ್ದಾರೆ ಅಂತ. ಅಂತಿಮ ಯಾತ್ರೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕರ್ತರು ಒತ್ತಾಯಿಸ್ತಾ ಇದ್ದಾರೆ. ಮತ್ತೆ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೊಂದು ರೂಟ್ ಮ್ಯಾಪ್ ಕೂಡ ಇರುತ್ತೆ. ಹಾಸ್ಪಿಟಲ್ನಿಂದ ಹೇಗೆ ಹೋಗಬೇಕು, ಅವರ ನಿವಾಸಕ್ಕೆ ಹೇಗೆ ಎತ್ತ ಅಂತ ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ. ಅದಕ್ಕಿಂತ ಮುಂಚಿತವಾಗಿ ಪೊಲೀಸ್ ಇಲಾಖೆ ಕಾನೂನು ಸುವ್ಯವಸ್ಥೆಯನ್ನು ಗಮನದಲ್ಲಿ ಇಟ್ಕೊಂಡು, ಭದ್ರತೆಯನ್ನು ಗಮನದಲ್ಲಿ ಇಟ್ಕೊಂಡು, ಅವರ ಸಿಬ್ಬಂದಿ ಎಷ್ಟು ಸಂಖ್ಯೆಯಲ್ಲಿ ನಿಯೋಜನೆ ಆಗಿದೆ ಗಮನದಲ್ಲಿ ಇಟ್ಕೊಂಡು ಅವಕಾಶವನ್ನು ಕೊಡಬೇಕಾಗತ್ತೆ. ಇದು ಬಹಳ ಸೆನ್ಸಿಟಿವ್ ವಿಚಾರ ಆಗಿರೋದ್ರಿಂದ ಪೊಲೀಸ್ ಇಲಾಖೆ ಮೈಯೆಲ್ಲ ಕಣ್ಣಾಗಿರ್ಬೇಕಾಗತ್ತೆ. ಈಗಾಗಲೇ ಮೃತದೇಹವನ್ನು ಅವರ ಫ್ಯಾಮಿಲಿಯವರಿಗೆ ಹಸ್ತಾಂತರ ಮಾಡಿರುವುದನ್ನು ನೀವು ಗಮನಿಸ್ತಾ ಇದ್ದೀರಾ. ಇಲ್ಲಿಂದ ಅವರ ನಿವಾಸಕ್ಕೆ ನೇರವಾಗಿ ಅಂತಿಮ ಯಾತ್ರೆ ಮುಖಾಂತರವಾಗಿ ಮೃತದೇಹವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದು ಪ್ಲಾನ್. ಹಿಂದೂ ಕಾರ್ಯಕರ್ತರು ಈ ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು. ಅದಕ್ಕೆ ಹೇಗೆ ಅವಕಾಶ ಸಿಗುತ್ತೆ, ಎಷ್ಟೊತ್ತಿಗೆ ಮೃತದೇಹ ಅವರ ನಿವಾಸಕ್ಕೆ ತಲುಪುತ್ತೆ, ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ಅನ್ನೋದು ಸಿಕ್ಕಿದೆಯಾ, ಜಾಥಾ ಅಂತ ಹೇಳಿದ್ರೆ ಹೇಗೆ, ಎಲ್ಲವೂ ಕೂಡ ಈಗ ಪ್ರಶ್ನೆ ಆಗಿದೆ. ಪೊಲೀಸರು ಏನು ಹೇಳ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಮೆಲ್ಲ